ಅಸ್ಸಲಾಮುಅಲೈಕುಮ್, ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್, ಬರ್ರಿ ಇವತ್ತಿನ ವಿಡಿಯೋದಲ್ಲಿ ಏನೇನು ರೆಸಿಪಿ ಮಾಡ್ತಾಯಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್, ಇಲ್ಲಿ ನಾನು ಆಲೂಗಡ್ಡೆ ತೊಗೊಂಡಿದ್ದೀನಿ, ಆಮೇಲೆ ಈರುಳ್ಳಿ ಟೊಮೆಟೊ ಕಟ್ ಮಾಡಿದ್ದೀನಿ ಫ್ರೆಂಡ್. ಮತ್ತು ಒಂದು ಪ್ಯಾನ್ ಇಟ್ಟಿದ್ದೀನಿ ಬಿಸಿ ಆಗೋಕ್ಕೆ. ಇಲ್ಲಿ ನೋಡಿರಿ ಜವೇರಿಯಾ ಏನು ಮಾಡ್ತಾಯಿದ್ದಾಳೆ ಅಂತ. ಇದು ಮಂಡೇ ಮಾರ್ನಿಂಗ್ದು ಫ್ರೆಂಡ್ಸ್. ಇದು ನಾನು ಅವತ್ತು ವಿಡಿಯೋ ಹಾಕಿದ್ದೆ, ಬಿರಿಯಾನಿ ಅಂತ ತಹರಿ ರೆಸಿಪಿ ಅಂತ ಹಾಕಿದ್ದೆ ನಾನು ಅವತ್ತಿನ ವಿಡಿಯೋ ಫ್ರೆಂಡ್ಸ್. ನಾನು ಇಲ್ಲಿ ನೋಡಿರಿ ಎಣ್ಣೆ ಹಾಕಿದ್ದೀನಿ ಒಂದು ಸ್ವಲ್ಪ ಪ್ಯಾನಿಗೆ. ಈಗ ಸಾಸಿವೆ ಕಾಳು ಹಾಕ್ತಾಯಿದ್ದೀನಿ. ಇದು ನಾನು ಮಾಡ್ತಾಯಿರೋದು ಟಿಫನ್ ಬಾಕ್ಸಿಗೆ ಜವೇರಿಯಾಗೆ ಕಟ್ಕೊಡೋಕ್ಕೆ ಮಾಡ್ತಾಯಿದ್ದೀನಿ ಫ್ರೆಂಡ್. ಇನ್ಸ್ಟೆಂಟ್ ಆಲೂ ದೋಸೆ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಚಟ್ನಿ ಮಾಡೋಕ್ಕೆ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಎಣ್ಣೆ, ಆಮೇಲೆ ಸಾಸಿವೆ ಕಾಳು ಹಾಕಿದೆ, ಆಮೇಲೆ ಒಂದು ಮುಟ್ಟಿದಷ್ಟು ನಾನು ಇದು ಕಡಲೆಬೇಳೆ ಹಾಕಿದ್ದೀನಿ ಫ್ರೆಂಡ್. ಈಗ ಇದು ಒಂದು ಸ್ವಲ್ಪ ಜಾಸ್ತಿ ಆಗಿದೆ ವಿಡಿಯೋ ಅಂತ ಶಾರ್ಟ್ ಮಾಡಿದ್ದು ಫ್ರೆಂಡ್ಸ್. ಇಲ್ಲಿ ಅದಕ್ಕೆ ಈ ಥರ ಕಾಣಿಸ್ತಾ ಇದೆ. ಇಲ್ಲಿ ನೋಡಿರಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಚೆನ್ನಾಗಿ ಹುರಿಬೇಕು ಫ್ರೆಂಡ್. ಕಡಲೆಬೇಳೆಗೆ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಆಮೇಲೆ ಇದರಲ್ಲಿ ನಾನು ಹಾಕ್ತೀನಿ ಈರುಳ್ಳಿ, ದಪ್ಪದು ಕಟ್ ಮಾಡಿರೋದು ಈರುಳ್ಳಿ ಹಾಕ್ತೀನಿ ಫ್ರೆಂಡ್. ಯಾಕಂದರೆ ಇದು ಮಸಾಲೆ ಎಲ್ಲ ಪೂರ್ತಿ ರುಬ್ತೀನಿ ಫ್ರೆಂಡ್. ಬೆಸ್ಟ್ ಕಾಂಬಿನೇಷನ್ ಚಟ್ನಿ ಮಾಡ್ತಾಯಿರೋದು ದೋಸೆಗೆ. ಯಾವ ದೋಸೆನೂ ಆಗ್ಬೋದು ಫ್ರೆಂಡ್ಸ್. ನಾನು ಬೇರೆ ಬೇರೆ ದೋಸೆ ಮಾಡ್ತಾ ಇರ್ತೀನಿ ನಾನು, ಅದಕ್ಕೆ ರೆಸಿಪಿ ತೋರಿಸೋಣ ಅಂತ ನಿಮಗೆ ತೋರಿಸ್ತಾ ಇರೋದು. ನಿಮಗೆ ಇಷ್ಟ ಆದರೆ ನೀವು ಒಂದು ಸಲ ಟ್ರೈ ಮಾಡಿರಿ. ಸಖತ್ತಾಗಿತ್ತು ಫ್ರೆಂಡ್ ದೋಸೆ. ಅದು ಅವತ್ತಿನ ದಿನ ನಾನು ತಿಂದೆ. ಇಷ್ಟು ತೆಳುವು ಇತ್ತು ದೋಸೆ, ಅಷ್ಟು ತೆಳುವು ಅಂದರೆ ತೆಳುವು ಇತ್ತು, ತುಂಬ ಟೇಸ್ಟೂ ಇತ್ತು ಫ್ರೆಂಡ್. ಬೆಸ್ಟ್ ಕಾಂಬಿನೇಷನ್ ದೋಸೆಗೆ ಚಟ್ನಿ ಇದು. ಈಗ ನಾನು ಇದರಲ್ಲಿ ಟೊಮ್ಯಾಟೊ ಹಾಕ್ತಾಯಿದ್ದೀನಿ. ಟೊಮ್ಯಾಟೊನು ಮತ್ತು ದಪ್ಪನೇ ಕಟ್ ಮಾಡಿರೋದು. ಈಗ ಚೆನ್ನಾಗಿ ಹುರಿಬೇಕು ಫ್ರೆಂಡ್ಸ್. ಇದು ಒಂದು ಸ್ವಲ್ಪ ಕಲರ್ ಚೇಂಜ್ ಮಾಡಬೇಕು. ಆಮೇಲೆ ಅರ್ಧ ಗ್ಲಾಸ್ದಷ್ಟು ನೀರು ಹಾಕಿ ಕುಕ್ ಮಾಡ್ತೀನಿ ಫ್ರೆಂಡ್ಸ್ ನಾನು. ಈಗ ಇದರಲ್ಲೇ ಮಸಾಲೆನೂ ಮಿಕ್ಸ್ ಮಾಡ್ತೀನಿ. ಮಸಾಲೆ ಅಂದರೆ ಏನು ಜಾಸ್ತಿ ಮಸಾಲೆ ಏನಿಲ್ಲ, ಸಿಂಪಲ್ ಮಸಾಲೆ ಹಾಕ್ತಾಯಿರೋದು ನಾನು. ನೀವು ಬೇಕಾದರೆ ಕೆಂಪು ಮೆಣಸಿನ್ಕಾಯಿ ಇರುತ್ತಲ್ಲ ಅದನ್ನು ಹಾಕಬಹುದು, ಇದು ಒಣಗಿರೋದು. ನನ್ನ ಹತ್ರ ಈಗ ಅರ್ಜೆಂಟ್ ಇಲ್ಲ ಫ್ರೆಂಡ್ಸ್ ಅದು, ಅದಕ್ಕೆ ನಾನು ಖಾರದ ಪುಡಿ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಖಾರದ ಪುಡಿ ಹಾಕಿದ್ದೀನಿ, ಖಾರ ಪುಡಿ ಹಾಕಿದ್ದೀನಿ, ಆಮೇಲೆ ಹಲ್ದಿ ಪೌಡರ್ ಹಾಕಿರೋದು, ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಉಪ್ಪು ಹಾಕಿದ್ದೀನಿ ಫ್ರೆಂಡ್. ಈಗ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು 2 ಚಮಚದಷ್ಟು ನೀರು ಹಾಕ್ತೀನಿ ಫ್ರೆಂಡ್. ಅಷ್ಟೇ, ಜಾಸ್ತಿ ಹಾಕಲ್ಲ ನಾನು. ನೀರಿನಲ್ಲಿ ಇದು ಟೊಮ್ಯಾಟೊನಲ್ಲಿ ನೀರು ಬಿಟ್ಕೊಳ್ಳುತ್ತೆ, ಅದಕ್ಕೆ ಜಾಸ್ತಿ ಹಾಕಲ್ಲ ನಾನು ನೀರು. ಆಮೇಲೆ ಟೈಮು ಆಗ್ತಾಯಿದೆ, ಬಿರಿಯಾನಿ ಇದೆ ಅಂತ ನಾನು 8 ಗಂಟೆಗೆ ಎದ್ದೆ. ನೋಡಿದರೆ 8 ಗಂಟೆ ಆಗಿದೆ, ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಬೇರೆ ಅದು ಬೇರೆ ನಾನು ತೋರಿಸ್ತಾ ಇಲ್ಲ. ನಾನು ಅವತ್ತು ಹೆಂಗೆ ರೆಸಿಪಿ ಮಾಡಿದೆ ಹಾಗೆ ತೋರಿಸ್ತಾ ಇದ್ದೀನಿ ವೀಡಿಯೋದಲ್ಲಿ. ಇಲ್ಲಿ ನೋಡಿರಿ ಇಷ್ಟೇ ನೀರು ಹಾಕಿದ್ದು ನಾನು, ಜಾಸ್ತಿ ನೀರು ಹಾಕಿಲ್ಲ. ಇದು ಚೆನ್ನಾಗಿ ಕುಕ್ ಆಗಬೇಕು ಮತ್ತು ಮೆತ್ತಗೂ ಆಗಬೇಕು ಟೊಮ್ಯಾಟೊ. ಅಲ್ಲಿನ ತನಕ ಕುಕ್ ಮಾಡಬೇಕು ಫ್ರೆಂಡ್. ಸಿಂಪಲ್ ಆ್ಯಂಡ್ ಟೇಸ್ಟಿ ಚಟ್ನಿ ರೆಡಿ ಆಗುತ್ತೆ. ಇಲ್ಲಿ ನೋಡಿರಿ ಆಲೂಗಡ್ಡೆ 2 ಮೀಡಿಯಮ್ ಸೈಜಿನ ತೊಗೊಂಡಿದ್ದೀನಿ ನಾನು. ಇದು ಯಾವ ಶೇಪ್ ಬೇಕು ಆ ಶೇಪು ಕಟ್ ಮಾಡ್ಬೋದು ಫ್ರೆಂಡ್. ಯಾಕಂದರೆ ನಾನು ಇದು ಪೇಸ್ಟ್ ಮಾಡ್ತೀನಿ. ಇದು ಕಟ್ ಮಾಡಿ ಆಲೂಗಡ್ಡೆ ನೀರಿನಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಯಾಕಂದರೆ ನೀರಿನಲ್ಲಿ ಹಾಕಿಲ್ಲ ಅಂದರೆ ಪೂರ್ತಿ ಕಪ್ಪಾಗತ್ತೆ, ಅದಕ್ಕೆ ನೀರಿನಲ್ಲಿ ಹಾಕ್ತಾಯಿದ್ದೀನಿ. ಈಗ ಇದನ್ನು ಕಟ್ ಮಾಡ್ತಾಯಿದ್ದೀನಿ. ಇನ್ನೊಂದು ಆಲೂಗಡ್ಡೆ, ಟೋಟಲ್ ನಾನು 2 ಆಲೂಗಡ್ಡೆ ಯೂಸ್ ಮಾಡಿರೋದು. ನಾನು ಸ್ವಲ್ಪನೇ ಮಾಡ್ತಾಯಿರೋದು ದೋಸೆ ಹಿಟ್ಟು, ಅದಕ್ಕೆ ನೀವು ಬೇಕಂದರೆ ಜಾಸ್ತಿನೂ ಹಾಕ್ಬೋದು. ಲಂಚ್ ಬಾಕ್ಸಿಗೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಇದು ರೆಸಿಪಿ. ಈಗ ನಾನು ಶುಂಠಿನೂ ಕಟ್ ಮಾಡಿದ್ದೀನಿ, ಇಲ್ಲಿ ಕೊತ್ತಂಬರಿನೂ ತೊಗೊಂಡಿದ್ದೀನಿ, 2 ಹಸಿಮೆಣಸಿನ್ಕಾಯಿನೂ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಇದೇ ಮಸಾಲೆ. ಈಗ ಎಲ್ಲ ಸೇರಿ ನಾನು ರುಬ್ತೀನಿ ಫ್ರೆಂಡ್ಸ್, ಪೇಸ್ಟ್ ಮಾಡ್ತೀನಿ. ಇದು ಖಾರ ಇದೆ ಫ್ರೆಂಡ್, ಹಸಿಮೆಣಸಿನ್ಕಾಯಿ, ಅದಕ್ಕೆ 2 ಹಾಕಿರೋದು. ನಿಮಗೆ ಎಷ್ಟು ಬೇಕು ಅಷ್ಟು ಟೇಸ್ಟಿಗೆ ಖಾರ ಅಷ್ಟು ಹಾಕ್ಕೊಳ್ಳಿ ನೀವು. ಹಸಿಮೆಣಸಿನ್ಕಾಯಿ ಜಾರ್ನಲ್ಲಿ ಆಲೂಗಡ್ಡೆ ಪೀಸ್ ಹಾಕ್ತಾಯಿದ್ದೀನಿ ಫ್ರೆಂಡ್. ಮತ್ತು ಇದ್ರ ಜೊತೆ ನಾನು ಇದು 3 ಏನೇನೆಂದರೆ ಕೊತ್ತಂಬರಿ, ಆಮೇಲೆ ಶುಂಠಿ, ಆಮೇಲೆ ಹಸಿಮೆಣಸಿನ್ಕಾಯಿನೂ ಹಾಕ್ತಾಯಿದ್ದೀನಿ. ಮತ್ತು ಜೀರಿಗೆ ಒಂದು ಸ್ವಲ್ಪ ಹಾಕ್ತೀನಿ ಇದರಲ್ಲೇ. ಆಮೇಲೆ ಒಂದು ಸ್ವಲ್ಪ ಪೇಸ್ಟ್ ಮಾಡ್ತೀನಿ. ಇಲ್ಲಿ ನೋಡಿರಿ ನಾನು ತೆಗಿತಾ ಇರೋದು ಜೀರಿಗೆ.
ಜಾಸ್ತಿ ಹಾಕಲ್ಲ ನಾನು, ಅರ್ಧ ಚಮಚ ಅಷ್ಟೇ ಹಾಕೋದು, ಇಷ್ಟೇ ಸಾಕು ಫ್ರೆಂಡ್ಸ್. ಈಗ ನಾನು ರುಬ್ತೀನಿ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು, ನೀವು ನೀರು ಹಾಕ್ಕೊಂಡು ನೋಡಿರಿ ಒಂದು ಸ್ವಲ್ಪ, ಆಮೇಲೆ ನಿಮಗೆ ಗೊತ್ತಾಗತ್ತೆ ಹೆಂಗಾಗತ್ತೆ ಹೆಂಗಿಲ್ಲ ಅಂತ. ಈಗ ಪೇಸ್ಟ್ ಆಯಿತು ಫ್ರೆಂಡ್, ನೋಡಿರಿ ಈ ಥರ ಪೇಸ್ಟ್ ಆಯಿತು. ಇನ್ನೂ ಒಂದು ಸ್ವಲ್ಪ ಇದೆ ಇದರಲ್ಲಿ ಆಲೂಗಡ್ಡೆ ಪೀಸು. ಚಟ್ನಿ ಫಸ್ಟ್ ನೋಡೋಣ ಫ್ರೆಂಡ್, ಏನಾಯಿತು ಟೊಮ್ಯಾಟೊ ಮತ್ತು ಇದು ಕತೆ ಏನಾಯಿತು ನೋಡೋಣ. ಈರುಳ್ಳಿದು ಚೆನ್ನಾಗಿ ಬೆಂದಿದೆ ಮತ್ತು ನೀರು ಎಲ್ಲ ಪೂರ್ತಿ ಖಾಲಿ ಆಗಿದೆ ಫ್ರೆಂಡ್. ನೋಡಿರಿ ಇಲ್ಲಿ ಫಸ್ಟೇ ಗ್ಯಾಸ್ ಬಂದ್ ಮಾಡಿದ್ದೀನಿ ನಾನು ಫ್ರೆಂಡ್ಸ್ ಇಲ್ಲಿ. ಆಮೇಲೆ ತಣ್ಣಗಾಗೋಕ್ಕೆ ಬಿಡ್ತೀನಿ. ಇಲ್ಲಿ ಕ್ಯಾಮ್ರಾನ ನೋಡ್ತಾ ಇರೋದು ಏನು ಮಾಡ್ತಾಯಿದ್ದಾರೆ ಅಂತ. ಈಗ ನಾಷ್ಟ ತಿನ್ನೋಕ್ಕೆ ಬಿರಿಯಾನಿ ಇದೆ ಫ್ರೆಂಡ್ಸ್. ಅವನಿಗೆ ಹೇಳ್ತಾ ಇರೋದು ಬಿರಿಯಾನಿ ತೊಗೊಂಡು ಹೋಗಪ್ಪ ಅಂತ. ಇದು ಟಿಫನಿಗೆ ಕಟ್ಟೋಕ್ಕೆ ತೊಗೊಳ್ತಾ ಇದ್ದೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇಲ್ಲಿ ನೋಡಿರಿ ಜಾರು ಪೇಸ್ಟ್ ಆಗಿದೆ ಅಲ್ಲ ಆಲೂಗಡ್ಡೆದು ಮಸಾಲೆದು, ಇದರಲ್ಲಿ ನಾನು ಹಾಕಿದೆ ಅಕ್ಕಿ ಹಿಟ್ಟು 1 ಕಟೋರಿದಷ್ಟು. ಈಗ ಇದನ್ನು ಮಿಕ್ಸ್ ಮಾಡಿದೆ ಫ್ರೆಂಡ್. ನಾನು ಇಲ್ಲಿ ಚಿರೋಟಿ ರವೆ ತೊಗೊಂಡಿದ್ದೀನಿ, ಅಷ್ಟೇ ತೊಗೋಬೇಕು ಫ್ರೆಂಡ್ಸ್. ಅಕ್ಕಿ ಹಿಟ್ಟು ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ತೊಗೋಬೇಕು. ಸೊ ಇದು ರವೆ ಚಿರೋಟಿ ರವೆ. ಆಮೇಲೆ ಇದರ ಜೊತೆ ನಾನು ಮೈದಾ ಹಿಟ್ಟು ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ಇದು ಮೈದಾ ಹಿಟ್ಟು. ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕಿ ನಾನು ರುಬ್ತೀನಿ ಫ್ರೆಂಡ್ಸ್. ಏನು ಜಾಸ್ತಿ ಟೈಮ್ ಇಲ್ಲ ಫ್ರೆಂಡ್ ರುಬ್ಬಕ್ಕೆ, ಒಂದು ಅರ್ಧ ನಿಮಿಷ ಆದರೆ ಸಾಕು. ಇಲ್ಲಿ ನೋಡಿರಿ ನೀರು ಹಾಕ್ತಾಯಿದ್ದೀನಿ. ಒಂದು ಸ್ವಲ್ಪ ಜಾಸ್ತಿ ಆದ್ರೂ ಏನಾಗಲ್ಲ, ಈಗ ಮಿಕ್ಸ್ ಆಗುತ್ತೆ. ಲಾಸ್ಟಿಗೆ ಹಾಕ್ತೀನಿ ನಾನು ಇಲ್ಲಿ ರವೆ. ಇನ್ನೊಂದು ಸ್ವಲ್ಪ ನಾನು ಏನು ಮಾಡ್ತಾಯಿದ್ದೀನಿ ಅಂದರೆ ರುಬ್ತಾಯಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನಮ್ಮ ದೋಸೆ ಬ್ಯಾಟರ್ ರೆಡಿ ಆಗ್ತಾಯಿದೆ ಫ್ರೆಂಡ್ಸ್. ಈಗ ನಾನು ಇದರಲ್ಲಿ ಒಂದು ಪಿಂಚ್ದಷ್ಟು, ಒಂದು ಸ್ವಲ್ಪನೇ ಅಂದರೆ ಸ್ವಲ್ಪನೇ ಸೋಡಾ ಹಾಕ್ತಾಯಿರೋದು ಫ್ರೆಂಡ್ಸ್, ಬೇಕಿಂಗ್ ಸೋಡಾ. ಇಲ್ಲಿ ನೋಡಿರಿ ಇಲ್ಲಿ ಸ್ವಲ್ಪನೇ ತೊಗೊಂಡಿರೋದು ನಾನು. ಇಷ್ಟೇ ಸಾಕು ಫ್ರೆಂಡ್ಸ್, ತೋರಿಸ್ತಾ ಇರೋದು ನಿಮಗೆ ಇಷ್ಟೇ ಹಾಕ್ತಾಯಿರೋದು ನಾನು ಅಂತ. ಆಮೇಲೆ ಟೇಸ್ಟಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಖಾರಕ್ಕೆ ನಾನು ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ ಇದರಲ್ಲಿ. ಇಲ್ಲಿ ನೋಡಿ ಸಾಕು, ಇಷ್ಟು ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಆಮೇಲೆ ನಾನು ಇದ್ರ ಜೊತೆ ನಾನು ರವೆ ಹಾಕ್ತೀನಿ ಫ್ರೆಂಡ್ಸ್. 1 ಕಟೋರಿ, ಒಂದೇ ಅಳತೆ ಇರಬೇಕು ಫ್ರೆಂಡ್. ಇದ್ರ ಜೊತೆ ನೀವು ಬೇಕಾದರೆ ಮೊಸರು ಹಾಕ್ಬೋದು. ನಾನು ಮೊಸರು ಹಾಕ್ತಾಯಿಲ್ಲ ಇಲ್ಲಿ, ಮೊಸರು ಯೂಸ್ ಮಾಡಿಲ್ಲ ನಾನು, ಹಾಲು ಯೂಸ್ ಮಾಡಿಲ್ಲ, ಏನೂ ಯೂಸ್ ಮಾಡಿಲ್ಲ. ಹಾಗೆ ಬಂದಿದೆ ಫ್ರೆಂಡ್ ದೋಸೆ. ಸಖತ್ತಾಗಿತ್ತು ಟೇಸ್ಟ್ ಅದು. ನೀವು ಒಂದು ಸಲ ಟ್ರೈ ಮಾಡಿರಿ, ಮಕ್ಕಳಿಗೆ ಮಾಡಿ ಕೊಡ್ಬೋದು ಫ್ರೆಂಡ್ಸ್. ಇಲ್ಲಿ ನೋಡಿರಿ ನಾನು ಪಾತ್ರೆ ನೋಡ್ತಾ ಇರೋದು ಯಾವುದ್ರಲ್ಲಿ ಆಗತ್ತೆ ಅಂತ. ಸಣ್ಣ ಕಟೋರ ತಗೊಂಡಿದೆ, ಇದರಲ್ಲಿ ಹಾಕ್ತಾಯಿದ್ದೀನಿ ಫ್ರೆಂಡ್. ಬ್ಯಾಟರ್ ನೋಡಿರಿ ಫ್ರೆಂಡ್ ದೋಸೆದು. ಎಲ್ಲರೂ ಚೀಲ ಅಂತೀವಿ ನಾವು ದೋಸಕ್ಕೆ. ಕನ್ನಡದಲ್ಲಿ ದೋಸೆನೇ ಅನ್ನೋದಲ್ಲ, ಅದಕ್ಕೆ ನಾನು ದೋಸೆನೇ ಹೇಳ್ತಾ ಇರೋದು ಇಲ್ಲಿ. ಇಲ್ಲಿ ನೋಡಿರಿ ಆಲೂಗಡ್ಡೆ ಇದು ದೋಸೆ ಬ್ಯಾಟರ್ ರೆಡಿ ಆಗ್ತಾಯಿದೆ. ಒಂದು ಸ್ವಲ್ಪ ನೀರು ಹಾಕಿದ್ದೀನಿ. ನೀರು ಹಾಕಿ ನಾನು ಕೈ ಆಡಿಸ್ತೀನಿ ಇದರಲ್ಲಿ ಕರೆಕ್ಟ್ ಇದೆ ಏನಿಲ್ಲ ಅಂತ. ಇಷ್ಟೇ ಇರಬೇಕು ಫ್ರೆಂಡ್ಸ್, ಇದು ಕರೆಕ್ಟ್ ಆಯಿತು. ಈಗ ಹಾಕ್ತೀನಿ ಫ್ರೆಂಡ್ ದೋಸೆ. ಇಲ್ಲಿ ನೋಡಿರಿ ಅದಕ್ಕಿಂತ ಮೊದಲು ನಾನು ಚಟ್ನಿ ರೆಡಿ ಮಾಡಬೇಕು. ಚಟ್ನಿದು ಮಿಕ್ಸ್ಚರ್ ಎಲ್ಲ ಪೂರ್ತಿ ತಣ್ಣಗಾಗಿದೆ. ಎಲ್ಲ ಕ್ಲೀನ್ ಮಾಡೇ ತೊಗೊಂಡಿರೋದು ಮಿಕ್ಸಿ ಜಾರಿದು, ಚೆನ್ನಾಗಿ ವಾಶ್ ಮಾಡಿ. ಈಗ ಇದರಲ್ಲಿ ಎಲ್ಲ ಇದು ಮಸಾಲೆ ಹಾಕಿ ರುಬ್ತೀನಿ ಫ್ರೆಂಡ್ಸ್. ಮಸ್ತ್ ಕಾಂಬಿನೇಷನ್ ಚಟ್ನಿ ಮತ್ತು ಆಲೂಗಡ್ಡೆ ದೋಸೆ ಚೆನ್ನಾಗಿತ್ತು ಫ್ರೆಂಡ್ ದೋಸೆ. ಮತ್ತೊಂದು ಸಲ ನಾನು ಮಾಡ್ತೀನಿ ಇದು ರೆಸಿಪಿ. ನೀವು ಮಾಡಿರಿ, ಟ್ರೈ ಮಾಡಿರಿ, ಮತ್ತು ನನಗೆ ಕಮೆಂಟ್ ಮಾಡಿರಿ ನಿಮಗೆ ಹೆಂಗೆ ಅನಿಸುತ್ತೆ ಅಂತ. ಮತ್ತು ಯಾರು ಕಮೆಂಟು ಮಾಡಲ್ಲ ಫ್ರೆಂಡ್ಸ್, ಏನಕ್ಕೆ ಗೊತ್ತಾಗ್ತಿಲ್ಲ ನನಗೆ. ಏನು ನನ್ನ ರೆಸಿಪಿ ಚೆನ್ನಾಗಿಲ್ಲ, ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗತ್ತೆ ಏನಿಲ್ಲ ಅಂತ ಗೊತ್ತಾಗಲ್ಲ ಫ್ರೆಂಡ್ಸ್ ನನಗೆ. ಪ್ಲೀಸ್ ಒಂದು ಕಮೆಂಟ್ ಮಾಡಿರಿ, ಹೇಳ್ರಿ ಫ್ರೆಂಡ್ಸ್. ಇಲ್ಲಿ ನೋಡಿರಿ ನಮ್ಮ ಚಟ್ನಿ ರೆಡಿ ಆಯಿತು. ಈಗ ಬೇಕಾದರೆ ನೀವು ಒಗ್ಗರಣೆ ಕೊಡ್ಬೋದು ಇದರಲ್ಲಿ, ಇಲ್ಲಾಂದರೆ ಇಲ್ಲ. ಇಲ್ಲಿ ನೋಡಿರಿ ಇದು ಅದೇ ಸ್ಪ್ಯಾಚುಲಾದಿಂದ ನಾನು ಕ್ಲೀನಾಗಿ ತೆಗಿತಾ ಇದ್ದೀನಿ ಫ್ರೆಂಡ್ ಚಟ್ನಿ ಜಾರಿಂದ.
ಕ್ಲೀನಾಗಿ ಬರುತ್ತೆ ಫ್ರೆಂಡ್. ಇದು ಸ್ಪ್ಯಾಚುಲಾದಿಂದ ಚಟ್ನಿ ಮಸಾಲೆ ಅದೆಲ್ಲ. ಈಗ ನಾನು ದೋಸೆ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಫ್ರೆಂಡ್. ಹೆಂಗೆ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇಲ್ಲಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ. ಮತ್ತು ತೆಳು ದೋಸೆ ಫ್ರೆಂಡ್ಸ್, ಇದು ದಪ್ಪನೇ ಆಗಲ್ಲ ಫ್ರೆಂಡ್ಸ್ ಇದು ದೋಸೆ. ಮತ್ತು ಬಿಸಿ ಬಿಸಿ ತಿನ್ನಬೇಕು, ಅದೇ ಒಂದೇ ಇದಾಗಿರೋದು. ಇಲ್ಲಿ ಬಿಸಿ ಬಿಸಿ ತಿನ್ನಬಹುದು, ಯಾವಾಗ ತಿಂತೀವಿ ಆವಾಗಲೇ ಮಾಡಿ ತಿನ್ನಬೇಕು ಫ್ರೆಂಡ್ಸ್. ಒಂದು ಸ್ವಲ್ಪ ಎಣ್ಣೆ ಹಾಕಿ ನಾನು ಇದರಲ್ಲಿ ತವಾದಲ್ಲಿ ಮಿಕ್ಸ್ಚರ್ ಹಾಕ್ತೀನಿ. ದೋಸೆದ್ದು ಬ್ಯಾಟರ್ ಹಾಕ್ತಾಯಿರೋದು ಫ್ರೆಂಡ್ಸ್. ತುಂಬ ತೆಳು ಆಗುತ್ತೆ ಮತ್ತು ತುಂಬ ಟೇಸ್ಟಿನೂ ಇದೆ ಫ್ರೆಂಡ್ ದೋಸೆ. ನೀವು ಒಂದು ಸಲ ಟ್ರೈ ಮಾಡಿರಿ, ನನಗೆ ಕಮೆಂಟ್ ಮಾಡಿರಿ ಫ್ರೆಂಡ್ಸ್. ಈಗ ಮೇಲಿಂದ ಒಂದು ಸ್ವಲ್ಪ ಎಣ್ಣೆ ಇಲ್ಲಾಂದರೆ ತುಪ್ಪ ಹಾಕ್ಬೋದು ನೀವು. ನಾನಿಲ್ಲಿ ಎಣ್ಣೆ ಯೂಸ್ ಮಾಡ್ತಾಯಿದ್ದೀನಿ. ಮುಚ್ತಾಯಿದ್ದೀನಿ, ಒಂದು 2 ನಿಮಿಷ ಬಿಟ್ಟು ತೆಗಿತೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಲರ್ ಬಂದಿದೆ ಫ್ರೆಂಡ್ಸ್. ನೋಡಿರಿ, ಒಂದು ಸ್ವಲ್ಪನೂ ಕ್ರ್ಯಾಕೇ ಆಗಲ್ಲ ಫ್ರೆಂಡ್ ದೋಸೆ, ಅಷ್ಟು ಚೆನ್ನಾಗಿ ಬರುತ್ತೆ ಇದು. ಕಲರ್ ನೋಡಿರಿ ಫ್ರೆಂಡ್ ಎಷ್ಟು ಚೆನ್ನಾಗಿದೆ. ಲೈಟು ಇದು ಏನು ಹೇಳ್ತಾರೆ, ಅದು ಪಿಸ್ತಾ ಕಲರು, ಲೈಟ್ ಗ್ರೀನ್ ಕಲರ್ ಫ್ರೆಂಡ್ಸ್ ಇದು. ಮತ್ತು ಹಾಕಿ ಕೊಡ್ತೀನಿ ಫ್ರೆಂಡ್. ಮತ್ತು ಜಬೇರಿಗೆ ಜಡೆ ಹಾಕಬೇಕು. ತಿಂಡಿ ತಿಂದಾಯಿತು ಅವ್ರದ್ದು, ಟಿಫನ್ನು ಕಟ್ಟಬೇಕು ನಾನು. ಈಗ ಜಲ್ದಿ ಜಲ್ದಿ ಬೇಗ ಬೇಗ ಮಾಡ್ತಾಯಿರೋದು ನಾನು ಇಲ್ಲಿ ದೋಸೆ ಹಾಕೋಕ್ಕೆ. ಯಾಕಂದರೆ ಸ್ಕೂಲಿಗೆ ಟೈಮ್ ಆಗ್ತಾಯಿದೆ. 9 ಗಂಟೆ ಆಯಿತು, 9:15 ಆಯಿತು ಫ್ರೆಂಡ್ಸ್. ಅದಕ್ಕೆ ಬೇಗ ಬೇಗ ಮಾಡ್ತಾಯಿದ್ದೀನಿ. ಎಷ್ಟಾಗತ್ತೆ ಅಷ್ಟು ಮಾಡ್ತೀನಿ, ಕೊಡ್ತೀನಿ ಅವರಿಗೆ ಇಬ್ಬರಿಗೆ, ಜವೇರಿಯಾಗೆ ಮತ್ತು ಕಾಮ್ರಾನಿಗೆ. ಚಟ್ನಿಗೆ ಒಂದು ಸ್ವಲ್ಪ ನಾನು ಇಲ್ಲಿ ಒಗ್ಗರಣೆ ಹಾಕ್ತಾಯಿದ್ದೀನಿ. ಇದೇ ಪ್ಯಾನ್ ಎಲ್ಲ ಕ್ಲೀನ್ ಮಾಡಿದೆ, ಅದೇ ಇಟ್ಟಿರೋದು ಬಿಸಿ ಆಗೋಕ್ಕೆ ಸ್ಟವ್ ಮೇಲೆ. ಅದರಲ್ಲಿ ಎಣ್ಣೆ ಹಾಕಿ ಸಾಸಿವೆ ಕಾಳು ಹಾಕ್ತೀನಿ. ಬೇಕಾದರೆ ನೀವು ಇದು ಹಿಂಗು ಹಾಕ್ಬೋದು ಅದರಲ್ಲಿ. ನಾನು ಹಾಕಿಲ್ಲ ಫ್ರೆಂಡ್ಸ್ ಹಿಂಗು. ಇಲ್ಲಿಟ್ಟಿದ್ದೀನಿ ನಾನು ಪ್ಯಾನು, ಬೇಗ ಆಗಬೇಕು ಅಂತ. ಅಲ್ಲಿ ತವಾ ಇಟ್ಟಿದ್ದೀನಿ, ಇಲ್ಲಿ ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ ಎಣ್ಣೆ ಹಾಕ್ತೀನಿ. ಸಿಂಪಲ್ ಒಗ್ಗರಣೆ ಕೊಡ್ತಾಯಿರೋದು ಫ್ರೆಂಡ್ ಚಟ್ನಿಗೆ. ನಾನು ಸಾಸಿವೆ ಮತ್ತು ಕರಿಬೇವು ಸೊಪ್ಪಿನ ಒಗ್ಗರಣೆ ಕೊಡ್ತಾಯಿರೋದು. ಬೇಕಾದರೆ ನೀವು ಮೆಣಸಿನ್ಕಾಯಿನೂ, ಕೆಂಪು ಮೆಣಸಿನ್ಕಾಯಿ ಹಾಕ್ಬೋದು, ನಾನು ಹಾಕ್ತಾಯಿಲ್ಲ. ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಆಮೇಲೆ ಸಾಸಿವೆ, ಹಿಂಗು, ಕರಿಬೇವು ಸೊಪ್ಪು ಅದೆಲ್ಲ ಹಾಕ್ಬೋದು. ನಾನಿಲ್ಲಿ ಸಿಂಪಲಾಗಿ ಒಗ್ಗರಣೆ ಕೊಡ್ತಾಯಿರೋದು ಫ್ರೆಂಡ್. ನೋಡಿರಿ, ಇಲ್ಲಿ ಒಂದು ಸ್ವಲ್ಪನೇ ಎಣ್ಣೆ ತೊಗೊಂಡಿರೋದು, ಒಂದು ಚಮಚದಷ್ಟು. ಇಲ್ಲಿ ಜವೇರಿಯ ಬಂದು ಟೈಮ್ ಆಗ್ತಾಯಿದೆ ಅಮ್ಮ ಅಂತ ಹೇಳ್ತಾ ಇರೋದವಳು. ಈಗ ಒಂದು ನಿಮಿಷ ತಡಿಯಮ್ಮ, ನಾನು ಬರ್ತೀನಿ, ಜಡೆ ಹಾಕಬೇಕು ಅವಳಿಗೆ, ಅದಕ್ಕೆ ಕಾಯ್ತಾ ಇರೋದವಳು. ನೋಡಿರಿ, ಸಿಂಪಲ್ ಟೇಸ್ಟಿಯಾಗಿದೆ ಚಟ್ನಿ. ನೀವು ಟ್ರೈ ಮಾಡಿರಿ ಫ್ರೆಂಡ್ಸ್. ಒಗ್ಗರಣೆ ಸಿಂಪಲ್ ಆಗಿದೆ. ಈಗ ಮತ್ತೆ ತವಾ ಇಲ್ಲಿ ಇಟ್ಟಿರೋದು, ಜಡೆ ಹಾಕಿದ್ದೀನಲ್ಲ ಆವಾಗ ಬಂದು ಮತ್ತೆ 3-4 ದೋಸೆ ಮಾಡಿದೆ ಫ್ರೆಂಡ್ ನಾನು ಅದೇ ಟೈಮ್ನಲ್ಲಿ. ಅಷ್ಟು ಟೈಮ್ ಆಗಿತ್ತು ನನಗೆ. ಇಲ್ಲಿ ನೋಡಿರಿ, ಚಟ್ನಿ ರೆಡಿ ಆಯಿತು ನಮ್ಮದು. ದೋಸೆನೇ ರೆಡಿ ಆಗಿದೆ ಫ್ರೆಂಡ್ಸ್. ಮಕ್ಕಳು ಸ್ಕೂಲಿಗೆ ಹೋಗಾಯಿತು, ಮತ್ತು ನಮ್ಮ ಯಜಮಾನರು ಕೆಲಸಕ್ಕೆ ಹೋಗಿದ್ದಾರೆ. ರಾತ್ರಿದೇ ಬಿರಿಯಾನಿ ಇತ್ತಲ್ಲ, ಬಿಸಿ ಮಾಡಿದೆ ಚೆನ್ನಾಗಿ. ಅದು ರಾತ್ರಿದು ಬಿರಿಯಾನಿ ಬಿಸಿ ಮಾಡಿ ತಿನ್ನಿ ಫ್ರೆಂಡ್, ಇನ್ನೂ ಸಖತ್ತಾಗಿ ಟೇಸ್ಟ್ ಆಗುತ್ತೆ ಅದು. ಇಲ್ಲಿ ನೋಡಿರಿ, ಲಾಸ್ಟಿಗೆ ನಾನು ದೋಸೆ ಹಾಕ್ತಿರೋದು ಒಂದು ಸ್ವಲ್ಪ ದಪ್ಪ ದೋಸೆ. ಅದನ್ನು ಬರ್ತಾಯಿಲ್ಲ ಫ್ರೆಂಡ್, ದಪ್ಪ ದೋಸೆ, ತೆಳು ದೋಸೆನೇ ಬರ್ತಾ ಇರೋದು, ಆಲೂಗಡ್ಡೆ ದೋಸೆ. ಚಟ್ನಿ ನೋಡಿರಿ ಫ್ರೆಂಡ್ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ. ಇಲ್ಲಿ ನಾನು ನಾಷ್ಟ ಮಾಡೋಕ್ಕೆ ದೋಸೆ ಮಾಡಿದ್ದು ಫ್ರೆಂಡ್. ಇಲ್ಲಿ ನೋಡಿರಿ, ಇಲ್ಲಿ ಎಷ್ಟು ಮೆತ್ತಗಾಗಿದೆ ಅಂತ ನೀವು ನೋಡ್ಬೋದು. ತಣ್ಣಗಾದರೆ ಹಿಂಗೆ ಆಗುತ್ತೆ ಇದು ದೋಸೆ, ಬಿಸಿ ಇದ್ದರೆ ಏನಾಗಲ್ಲ ಫ್ರೆಂಡ್ಸ್. ಬರ್ರಿ ಫ್ರೆಂಡ್, ತಿಂಡಿ ಮಾಡೋಣ. ಮತ್ತು ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಫ್ರೆಂಡ್. ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ರೆಸಿಪಿ ಪ್ಲೀಸ್ ಟ್ರೈ ಮಾಡಿರಿ, ನಿಮಗೆ ಗೊತ್ತಾಗತ್ತೆ. ಮತ್ತು ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್.